2018 ಅಲ್ಲಿ I realized that I had put on almost 20 kilos more than my body weight. ನಾನು ಇವತ್ತು ನನ್ನ weight loss journey ಬಗ್ಗೆ ಮಾತಾಡ್ತೀನಿ. Guys, disclaimer, do not go by these gym trainers. They are not your dietitians. They are just gym trainers. ದಿನಾ ಮೊಟ್ಟೆ ಚಿಕನ್ ರೈಸ್ ತಿಂತಿರ್ಲಿಲ್ಲ, ಚಪಾತಿ ತಿಂತಿರ್ಲಿಲ್ಲ, ಪಲ್ಯ ತಿಂತಿರ್ಲಿಲ್ಲ, ಬರೀ ಮೊಟ್ಟೆ ಚಿಕನ್ ಅಂದರೆ ಮೆಂಟಲಿನೂ ಫಿಟ್ ಇರಲ್ಲ, ಫಿಸಿಕಲಿನೂ ಫಿಟ್ ಇರಲ್ಲ, ಒಂಥರ ಡಿಪ್ರೆಷನ್ ಮೋಡ್ಗೆ ಹೋಗ್ಬಿಟ್ಟಿದ್ದೆ ನಾನು. ಸೊ ಒಂದು ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಚಿಕನ್ ಎಗ್ ಅಂದ ತಕ್ಷಣ ಅಂತ ಫೀಲಿಂಗ್ ಬರ್ತಾ ಇತ್ತು ನನಗೆ. ನಾನು ಏನು ಹೇಳಿ ನಿಮಗೆ, ದಿಸ್ ವಿಲ್ ಬಿ ಸೋ ಟೇಸ್ಟಿ. ಸೊ ಅದಕ್ಕೆ ಜಸ್ಟ್ ವಾಂಟ್ ಟು ಶೋ ಯು ಗೈಸ್ how it looks amazing, so pretty. Okay, let me try this. Cheers. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಲೈಫ್ ಆಸ್ ಇಟ್ ಈಸ್. ಇಷ್ಟು ದಿನ ನಾನು ನನ್ನ ಚಾನೆಲ್ ಹೆಸರೇ ಹೇಳ್ತಿರ್ಲಿಲ್ಲ, ಬರೀ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಇದೆ. ಬಟ್ ಗೈಸ್, ಪ್ಲೀಸ್ 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 ಮೇಕ್ ಅ ನೋಟ್, ಮೈ ಚಾನೆಲ್ ನೇಮ್ ಇಸ್ ಮೈ ಲೈಫ್ ಆಸ್ ಇಟ್ ಈಸ್ ಬೈ ಅಶಿತಾ ಮರಿಯಾ ಕ್ರಾಸ್ಟಾ. ಯಾಕೆ ಮೈ ಲೈಫ್ ಆಸ್ ಇಟ್ ಈಸ್ ನಿಮಗೆಲ್ಲ ಗೊತ್ತು, ನನ್ನ ಹಳೆ ವಿಡಿಯೋಸ್ ಹೋಗಿ ನೋಡಿ. ಇಫ್ ಯು ಆರ್ ಅ ನ್ಯೂ ವ್ಯೂವರ್, ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಗೋ ಫಸ್ಟ್ ಸಬ್ಸ್ಕ್ರೈಬ್ and then watch all my old videos. You will get to know why I'm calling my channel my life as it is anta. Anyways ವೀಕ್ಷಕರೇ, ಇವತ್ತು ಒಂದು ಹೊಸ ದಿನ, ಒಂದು ಹೊಸ ಸ್ಮಾಲ್ ಸ್ಟೋರಿ ಅಂತಾನೆ ಹೇಳ್ಬೋದು. ಆ ಸ್ಟೋರಿ, ಆ ಜರ್ನಿನ ನಿಮ್ಮ ಮುಂದೆ ನಿಮ್ಮ ಮುಂದೆ ಇಡಬೇಕು, ನಿಮ್ಮ ಮುಂದೆ ಶೇರ್ ಮಾಡಬೇಕು ಅನ್ನೋ ಆಸೆ. ಸೊ ಹಾಗಾಗಿ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಅಂದರೆ, ನನ್ನ ಥಂಬ್ನೇಲಲ್ಲೇ ನಿನಗೆ ಗೊತ್ತಾಗಿರುತ್ತೆ ದಟ್ ನಾನು ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಮಾತಾಡ್ತೀನಿ. ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿದ ತಕ್ಷಣ ಫಸ್ಟು ತಲೆಗೆ ಬರೋದು, ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಯಾವ ಥರ ಊಟ ತಿನ್ನಬೇಕು, ಯಾವ ಊಟಗಳು ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ. ವೀಕ್ಷಕರೇ, ಇನ್ನೊಂದು ವಿಷಯ ನಾನು ಹೇಳಬೇಕು, ವೆಯ್ಟ್ ಲಾಸ್ ಆ್ಯಂಡ್ ಫ್ಯಾಟ್ ಲಾಸ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್, ಆಯಿತಾ? ಸೊ ನಾನು ಡಾಕ್ಟರ್ ಅಲ್ಲ, ಐ ಆಮ್ ನಾಟ್ ಕನ್ಸಲ್ಟೆಂಟ್ ಟು ಟಾಕ್ ಇನ್ ಡೆಪ್ತ್ ಅಬೌಟ್ ವಾಟ್ ಇಸ್ ವೆಯ್ಟ್ ಲಾಸ್ ಆ್ಯಂಡ್ ವಾಟ್ ಇಸ್ ಫ್ಯಾಟ್ ಲಾಸ್. ಅದ್ರ ಬಗ್ಗೆ ನನಗೆ ಗೊತ್ತು, ಬಟ್ ಒಂದು ಎಕ್ಸ್ಪರ್ಟಿಂದ ನೀವು ತಿಳ್ಕೊಂಡ್ರೆ ಅದು ಬೆಟರ್ ಅಂತ ನನಗನ್ಸುತ್ತೆ. ಸೊ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಲೆಟ್ಸ್ ಕನ್ಸಿಡರ್ ದ್ಯಾಟ್ I'll just take you back to 2018 ಅಂದರೆ ಈ ಲಾಕ್ಡೌನ್ಗಿಂತ ಮುಂಚೆ. ಅದ್ರ ಬಗ್ಗೆ ಮಾತಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ವಾಸ್ ಅ ಟೆರಿಬಲ್ ಟೈಮ್. ಎನಿವೇಸ್, ಸೊ 2018 ಅಲ್ಲಿ ಅಂದರೆ ಅಲ್ಲಿ ತನಕ ಐ ಡೋಂಟ್ ನೋ ವಾಟ್ ಹ್ಯಾಪನ್ ಟು ಮೀ. ನೀವು ನನ್ನ ಸಿನಿಮಾಗಳಲ್ಲಿ ನೋಡಿದ್ದೀರಾ. ನಾನು ಆ್ಯಕ್ಚುಲಿ ಯಾವುದೇ ಸಿನಿಮಾ ನೀವು ತೆಗೆದು ನೋಡಿದ್ರು ಐ ಆಮ್ ಲೈಕ್ ದಿಸ್, ಲೈಕ್ ಐ ಆಮ್ ಥಿನ್, ನಾಟ್ ಟೂ ಥಿನ್, ಬಟ್ ಒಂದು ಎಷ್ಟಿರಬೇಕು ಅಷ್ಟು ನನ್ನ ಬಾಡಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೆ. ಮೂವೀಸ್ಗೋಸ್ಕರ ಆಗಿರ್ಬೋದು, ಮೂವೀಸ್ಗಂತಲ್ಲ, ಬಟ್ ಜನರಲಿ ನನ್ನ ಬಾಡಿ ಟೈಪ್ ಇಸ್ ನಾಟ್ ಆನ್ ದ ಫ್ಯಾಟ್ ಸೈಜ್ ಆರ್ ದ ಒಬಿಸಿಟಿ ಸೈಡ್. ಬಟ್ ಐ ಆಮ್ ಅ ಹೆಲ್ತಿ ಪರ್ಸನ್. ಹೆಲ್ತಿ ಅಂದಿದ ತಕ್ಷಣ ಸಡನ್ನಾಗೆ ನಾವು ಏನು ಹೇಳಬೇಕು ಅಂದರೆ, ಫ್ಯಾಟ್ ಪರ್ಸನ್ ಹೇಳೋಕ್ಕಿಂತ ಹೆಲ್ತಿ ಪರ್ಸನ್ ಅಂತ ಹೇಳಿದ್ರೆ ಬೆಟರ್ ಅಂತ ನನಗನ್ಸುತ್ತೆ. ಬಿಕಾಸ್ ತೀರಾ ಸಣ್ಣ ಇಲ್ಲ, ತೀರಾ ಒಂಥರ ಸ್ಕಿನಿ ಅಲ್ಲ ನಾನು. ಸೊ ಹಾಗಾಗಿ ಅದು ಚೆನ್ನಾಗೇ ಇತ್ತು ನನ್ನ ಫಿಲ್ಮ್ ಇಂಡಸ್ಟ್ರಿ ಟೈಮಲ್ಲಿ. ಬಟ್ ಆಮೇಲೆ ಐ ಥಿಂಕ್ ಲೈಫ್ ಟೇಕ್ಸ್ ಇಟ್ ಓವರ್. ವೆನ್ ಯು ಸಿ ಆಲ್ ದ ಚಾಲೆಂಜಸ್ ಇನ್ ಲೈಫ್, ಸ್ಟ್ರೆಸ್ ಲೆವೆಲ್ಸ್ ಮೇಲೆ ಹೋದಾಗ ಯು ಆಲ್ಸೋ ಸಿ ದಟ್ ನಿಮ್ಮ ಹೆಲ್ತು ಬ್ಯಾಕ್ ಸೀಟ್ ಆಗುತ್ತೆ. ಅಂಥ ಟೈಮಲ್ಲಿ ಐ ಥಿಂಕ್ ಐ ಹ್ಯಾಡ್ ರಿಯಲಿ ಪುಟ್ ಆನ್ ವೆಯ್ಟ್. And that weight accumulation or fat accumulation was for a longer time. ಅಂದರೆ ಆಲ್ಮೋಸ್ಟ್ ಒಂದು 10 ವರ್ಷ ನಾನು ಏನೂ ಮಾಡಿಲ್ಲ. ಲೈಕ್ ಐ ಆಮ್ ವೆರಿ ಗುಡ್ ಇನ್ ಡಾನ್ಸಿಂಗ್, ನಿಮ್ಗೆಲ್ಲರೂ ಗೊತ್ತು, ಐ ಆಮ್ ಅ ಗುಡ್ ಡಾನ್ಸರ್. ಬಟ್ ದೆನ್ ನಾನು ಡಾನ್ಸ್ ಬಿಟ್ಬಿಟ್ಟಿದ್ದೆ. ಬರೀ ನನ್ನ ಲೈಫಲ್ಲಿ ಏರುಪೇರುಗಳನ್ನೇ ನೋಡಿಕೊಂಡು ಅದನ್ನೇ ಸುಧಾರಿಸ್ಕೊಳ್ಳೋ ಅಷ್ಟೊತ್ತಲ್ಲಿ ಐ ಥಿಂಕ್ ನನ್ನ ಹೆಲ್ತ್ನ ತುಂಬಾ ಬ್ಯಾಕ್ ಸೀಟಲ್ಲಿಟ್ಟೆ. ಬಟ್ today I'm not like that. Today my first priority, no matter what tension, what challenge is going on in my life, first priority is my health and my sleep, alva? So just to cut the thing short, 2018 alli I realized that I had put on almost 20 kilos more than my body weight. ಅಂದರೆ ನನ್ನ ನಾರ್ಮಲ್ ಬಾಡಿ ವೇಟ್ಗಿಂತ ಜಾಸ್ತಿ 20 kilos ನಾನು ಪುಟ್ ಆನ್ ಮಾಡಿದ್ದೆ, ವಿಚ್ ವಾಸ್ ರಿಯಲಿ ಬ್ಯಾಡ್. ಎಲ್ಲ ನಾನು ನೋಡಿದವರೆಲ್ಲರೂ ಶಾಕ್ ಆಗಿಬಿಡ್ತಿದ್ರು, ಹೌ ಕೆನ್ ಯು ಪುಟ್ ಆನ್ ವೇಟ್. ಆ್ಯಂಡ್ ಐ ಆಮ್ ದಿಸ್ ಟಾಕಿಂಗ್ ಅಬೌಟ್ 2018 ಅಂದರೆ
ಆಲ್ಮೋಸ್ಟ್ ನಾನು 10 ವರ್ಷ ಅದಕ್ಕಿಂತ ಮುಂಚೆ ಐ ಪುಟ್ ಆನ್ ವೇಟ್ ಅಂದರೆ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಐ ವಾಸ್ ಕ್ಯಾರಿಂಗ್ ದಟ್ ವೇಟ್ ಫಾರ್ ಆಲ್ಮೋಸ್ಟ್ 10 years. ಸೊ 2018 ಐ ಸೆಡ್ ನೋ ಮ್ಯಾನ್, ಐ ಹ್ಯಾವ್ ಟು ಗೆಟ್ ಬ್ಯಾಕ್, ಐ ರಿಯಲಿ ಹ್ಯಾವ್ ಟು ಗೆಟ್ ಬ್ಯಾಕ್ ಅಂದಾಗ ಡೆಫಿನೆಟ್ಲಿ ನಾನು ಯಾವ ಡಯಟಿಷಿಯನ್ನು ಏನೂ ಕನ್ಸಲ್ಟ್ ಮಾಡಿಲ್ಲ. ಬಟ್ ಐ ಯೂಸ್ ಟು ವಾಚ್ ಅ ಲಾಟ್ ಆಫ್ ವಿಡಿಯೋಸ್. ಅದರಲ್ಲಿ ಐ ಅಂಡರ್ಸ್ಟುಡ್ ದ್ಯಾಟ್, ನಾನು ಯಾವಾಗಲೂ ನಿಮ್ಮ ಹತ್ರ ಮಾತಾಡ್ತಾ ಇರ್ತೀನಿ, ಬ್ಯಾಲೆನ್ಸ್ಡ್ ಮೀಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಇವತ್ತು ಅದೇ ನಿಟ್ಟಿನಲ್ಲಿ ನಾನು ಒಂದೇ ಒಂದು ಸ್ನ್ಯಾಕ್, ಲೈಕ್ ಐ ಕ್ಯಾನ್ ಸೇ ಸೂಪರ್ ಫುಡ್ ಅನ್ನೋಕ್ಕಿಂತ ಸೂಪರ್ ಹೀರೋ ಫುಡ್ ವಿಚ್ ರಿಯಲಿ ಹೆಲ್ಪ್ ಮೀ ಇನ್ ಮೈ ವೇಟ್ ಲಾಸ್ ಜರ್ನಿ, ಆ್ಯಂಡ್ ದ್ಯಾಟ್ ನಾನು ರಿವೀಲ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಜಸ್ಟ್ ವಾಂಟ್ ಲೆಟ್ ಯು ನೋ ದ್ಯಾಟ್ ವೆನ್ ಐ ಸ್ಟಾರ್ಟೆಡ್ ದಿಸ್ ಜರ್ನಿ ಅಲ್ಲ 2018 ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ ಏನು ತಿನ್ಬೇಕು ಅಂತ. ನಂಬ್ತಿರೋ ಬಿಡ್ತಿರೋ ಈ ಪ್ರಾಪರ್ ನಾರ್ಮಲ್ ಜಿಮ್ಗೆ ಹೋಗ್ಬಿಡ್ತೀವಲ್ಲ, ಅಲ್ಲಿ ಜಿಮ್ ಟ್ರೈನರ್ಸ್ ಇರ್ತಾರಲ್ಲ, ಅವ್ರು ನಿಮ್ಮ ತಲೆ ತುಂಬಿಸ್ಬಿಡ್ತಾರೆ. ನಿಜವಾಗ್ಲೂ ಹೇಳ್ತೀನಿ ಗೈಸ್, ಡಿಸ್ಕ್ಲೇಮರ್, do not go by these gym trainers. They are not your dietitians. They are just gym trainers. ಅವ್ರು ಎಷ್ಟಕ್ಕೆ ಸೀಮಿತ ಅಷ್ಟೇ, ಬಿಕಾಸ್ ದೇ ಆರ್ ನಾಟ್ ಸರ್ಟಿಫೈಡ್. ಅವ್ರೇನು ಓದಿಲ್ಲ, ಅವ್ರಿಗೇನು ಗೊತ್ತಿಲ್ಲ. ಸೊ ಅವ್ರು ಏನು ಸಜೆಸ್ಟ್ ಮಾಡಿದ್ರು ಅಂದರೆ, ನಾನು ಐ ವಾಸ್ ಅ ಫೂಲ್, ಐ ಫೆಲ್ ಫಾರ್ ಇಟ್. ನಾನು ದಿನ ಮೊಟ್ಟೆ ಚಿಕನ್ ರೈಸ್ ತಿಂತಿರ್ಲಿಲ್ಲ, ಚಪಾತಿ ತಿಂತಿರ್ಲಿಲ್ಲ, ಪಲ್ಯ ತಿಂತಿರ್ಲಿಲ್ಲ, ಬರೀ ಮೊಟ್ಟೆ ಚಿಕನ್. ಅಫ್ಕೋರ್ಸ್ ನನ್ನ ವೆಯ್ಟ್ ಲಾಸ್ ಆಯಿತು, ಬಟ್ ಅಟ್ ದ ಸೇಮ್ ಟೈಮ್ ಡ್ರಾಸ್ಟಿಕ್ಲಿ ನನ್ನ ಹೆಲ್ತ್ ಹಾಳಾಯಿತು. ಅಂದರೆ ಮೆಂಟಲಿನೂ ಫಿಟ್ ಇರಲ್ಲ, ಫಿಸಿಕಲಿನೂ ಫಿಟ್ ಇರಲ್ಲ, ಒಂಥರ ಡಿಪ್ರೆಷನ್ ಮೋಡ್ಗೆ ಹೋಗ್ಬಿಟ್ಟಿದ್ದೆ ನಾನು. ಸೊ ಐ ರಿಯಲಿ ರೆಕಮೆಂಡ್, ಡು ನಾಟ್ ಗೋ ವಿತ್ ಎನಿ ಆಫ್ ದ ಟ್ರೈನರ್ಸ್ as your dietitians, because they are not qualified. But later I got to know that one doctor nange suggest madidru, see, you eat everything that you want, but a portion control irbeku matte balanced diet irbeku. ನಾನು ಹೇಳಿದೆ ನಿಮಗೆ ಬ್ಯಾಲೆನ್ಸ್ ಡಯಟ್ ಬಗ್ಗೆ, ಮತ್ತೆ ನಾನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಸೊ ಈ ಒಂದು ಸಿಂಪಲ್ ರೆಸಿಪಿನ ನಿಮ್ಮ ಮುಂದೆ ಇಡ್ತೀನಿ. ಚಿಕನ್ ಅಂದಿದ ತಕ್ಷಣ ಒಂದು ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಚಿಕನ್ ಎಗ್ ಅಂದಿದ ತಕ್ಷಣ ಅಂತ ಫೀಲಿಂಗ್ ಬರ್ತಾ ಇತ್ತು ನನಗೆ. ಅಷ್ಟು ತಿಂದುಬಿಟ್ಟಿದ್ದೆ ನಾನು. ನನ್ನ ವೆಯ್ಟ್ ಹೆಂಗೆ ರೆಡ್ಯೂಸ್ ಆಯಿತು ಅಂದರೆ, ಇಟ್ ಕೇಮ್ ಫ್ರಮ್ 20 kilos ಟು ಸಡನ್ ಆಗಿ ಸ್ಲ್ಯಾಶ್ ಆಗಿಬಿಟ್ಟು ಇಟ್ ಕೇಮ್ ಅಪ್ ಟು ಆಲ್ಮೋಸ್ಟ್ ಐ ಹ್ಯಾಡ್ ಟು ಜಸ್ಟ್ ಲೂಸ್ ಸಮ್ 5-6 kilos ಮೋರ್. ಅಂದರೆ 15 kilos ಸಡನ್ ಆಗಿ ರೆಡ್ಯೂಸ್ ಆಗಿಬಿಟ್ಟಿದೆ. ದ್ಯಾಟ್ ಇಸ್ ರಿಯಲಿ ನಾಟ್ ಗುಡ್ ಗೈಸ್, ರಿಯಲಿ ನಾಟ್ ಗುಡ್. ಸೊ ಎನಿವೇಸ್, ದಿಸ್ ಇಸ್ ಒನ್ ಪರ್ಟಿಕ್ಯುಲರ್ ಸ್ನ್ಯಾಕ್. ಅಂದರೆ ಈ ಸ್ನ್ಯಾಕ್ ಟೈಮಲ್ಲಿ ಏನಾದರೂ ತಿನ್ನೋಣ ಅನ್ಸುತ್ತಲ್ಲ, ಹೊರಗೋಗಿ ಯಾವುದೋ ಜಂಕ್ ತಿನ್ನೋಕ್ಕಿಂತ ಮನೇಲೇ ಸಿಂಪಲ್ ಬರೀ 5-10 ನಿಮಿಷದಲ್ಲಿ ಇದನ್ನು ಮಾಡಿ ಮುಗಿಸ್ಬೋದು ನೀವು. ಆ್ಯಂಡ್ ದಿಸ್ ಇಸ್ ಅ ಚಿಕನ್ ರೆಸಿಪಿ. ಅದರಲ್ಲಿ ನಿಮಗೆ ಬೇಕಿದ್ರೆ ನೀವು ಹೆಲ್ತಿ ಫ್ಯಾಟ್ಸ್ ಹಾಕ್ಬೋದು, ಫೈಬರ್ ಅಂತೂ ಇದ್ದೇ ಇದೆ ಇದರಲ್ಲಿ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ದಿಸ್ ಈಸ್ ಮೈ ಸೂಪರ್ ಹೀರೋ ಫುಡ್, ಚಿಕನ್ ಕಟ್ಲೆಟ್ ಇನ್ ಅಶಿತಾ ಸ್ಟೈಲ್. ಯಾಕೆ ಅಶಿತಾ ಸ್ಟೈಲ್ ಅಂತ ಹೇಳ್ತೀನಿ, ನಾನು ಸ್ಪೆಷಲಿ ಆಮ್ ಅ ಪರ್ಸನ್, ಐ ವಾಂಟ್ ಕ್ವಿಕ್ ಮೀಲ್ಸ್, ಆಯಿತಾ. ನನಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಅವೆಲ್ಲ ಇಷ್ಟ ಇಲ್ಲ. ಯಾವುದೇ ಮೇಲೂ ಸಿಂಪಲ್ ಆಗಿರಬೇಕು, ಕ್ವಿಕ್ ಆಗಿರಬೇಕು. ಸೊ ಹಾಗಾಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಲೆಟ್ಸ್ ಜಸ್ಟ್ ಗೆಟ್ ಇನ್ ಟು ಇಟ್ ಕ್ವಿಕ್ಲಿ. ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ಬಿಡ್ತೀನಿ ನಿಮಗೆ. ವೀಕ್ಷಕರೇ, ಚಿಕನ್ ಕಟ್ಲೆಟ್ ಮಾಡೋದಕ್ಕೆ ಅಂದರೆ ಚಿಕನ್ ಪ್ಯಾಟೀಸ್ ಅಂತಾನೂ ಹೇಳ್ಬೋದು, ನಾನು ಇದನ್ನ ಚಿಕನ್ ಕ್ರಾಕೆಟ್ ಅಂತ ಹೇಳ್ತೀನಿ, ಅಶಿತಾಸ್ ಚಿಕನ್ ಕ್ರಾಕೆಟ್. ವೆರಿ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಮಿನ್ಸ್ ಚಿಕನ್, ಆಬ್ವಿಯಸ್ಲಿ ಕೈಮಾ ಮಾಡಿರೋ ಅಂಥ ಚಿಕನ್ನು. ಇದನ್ನು ನಾನು ಲಿಷಸ್ ಇಂದಾನೆ ತರಿಸಿರೋದು. ಸೊ ಮಿನ್ಸ್ ಚಿಕನ್, ಫೈನ್ಲಿ ಚಾಪ್ಡ್ ಅನಿಯನ್ಸ್, ಈರುಳ್ಳಿನ ತುಂಬಾನೇ ಚಿಕ್ಕದಾಗಿ ಕಟ್ ಮಾಡಿ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲನೂ ಫೈನಾಗಿ ಚಾಪ್ ಮಾಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಸ್ ರಿಕ್ವೈರ್ಡ್. ಜೀರಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಆ್ಯಂಡ್ ಕೊರಿಯಾಂಡರ್ ಪೌಡರ್. ಇದೆಲ್ಲನೂ ಇಷ್ಟೇ ನಮಗೆ ಬೇಕಾಗಿರೋದು. ಅಫ್ಕೋರ್ಸ್ ಸಾಲ್ಟ್ ಫಾರ್ ಟೇಸ್ಟ್ ಪರ್ಪಸ್. ಸೊ ಕ್ವಿಕ್ಲಿ ಇದನ್ನು ಮಿಕ್ಸ್ ಮಾಡೋಣ, ನೋಡೋಣ ಹೇಗೆ ಮಿಕ್ಸ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಗೈಸ್, ಈ ಮೀಲ್ ಹೇಗೆ ಅಂದರೆ ನಿಮಗೆ ಹೊಟ್ಟೆನೂ ತುಂಬುತ್ತೆ, ಹೆಲ್ತಿನೂ ಇದೆ, ವೆಯ್ಟ್ ಲಾಸ್ ಆಗುತ್ತೆ. ದ್ಯಾಟ್ಸ್ ಬಿಕಾಸ್ chicken is high in protein. We have coriander, we have onion, and we also have green chili. Coriander and onion alli nimage fiber content sikbidutte. If you want, you can chop fine vegetables also. It's all up to you. ಇದಕ್ಕೆ ಕೆಲವರು ಎಗ್ ಹಾಕ್ತಾರೆ, ಬ್ರೆಡ್ ಕ್ರಮ್ಸ್ ಹಾಕ್ತಾರೆ ಆ ಫೈನ್ ಸ್ಟಿಕಿನೆಸ್ ಬರೋದಕ್ಕೆ. ಬಟ್ ನಾನು ಎಗ್ಗು ಹಾಕ್ತಿಲ್ಲ, ಬ್ರೆಡ್ ಕ್ರಮ್ಸು ಹಾಕ್ತಿಲ್ಲ. ನಾನು ನಿಮ್ಗೆ ತೋರಿಸ್ತೀನಿ, ಇದು ಈಸಿಯಾಗಿ ಹೀಗೆ ಮಾಡ್ಬಿಡ್ಬೋದು. ನಿಮ್ಗೆ ಯಾವ ಬ್ರೆಡ್ ಕ್ರಮ್ಸ್ ಎಲ್ಲ ಬೇಡ, ಮನೇಲಿ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಬೇಕು ವೀಕ್ಷಕರೇ.
ಓಕೆ ವೀಕ್ಷಕರೇ, ಬನ್ನಿ ಇವಾಗ ನಮ್ಮ ಚಿಕನ್ ಪ್ಯಾಟೀಸ್ನ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕ್ವಿಕ್ ಆಗಿ. ಇಟ್ಸ್ ವೆರಿ ಸಿಂಪಲ್. ಜಸ್ಟ್ ಟೇಕ್ ಸಮ್ ಆಯಿಲ್, ಪುಟ್ ಇಟ್ ಆನ್ ದ ಪ್ಯಾನ್. ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಆಯಿಲ್ ತಗೊಳ್ಳಿ. ತೀರಾ ಆಯಿಲ್ ತಗೊಬೇಕಂತೇನಿಲ್ಲ. ಇದು ಡೀಪ್ ಫ್ರೈ ಅಲ್ಲ, ಇದು ಪ್ಯಾನ್ ಫ್ರೈ. ಸೊ ಹಾಗಾಗಿ ಆಯಿಲ್ ಕಂಟೆಂಟ್ ಇಷ್ಟಿದ್ರು ಸಾಕು. ಇನ್ನೂ ಕಡಿಮೆ ಹಾಕೊಳ್ಳೋಕ್ಕಿದ್ರು ಹಾಕೊಬಹುದು. ಸೊ ಎಣ್ಣೆ ಚೆನ್ನಾಗಿ ಕಾಯಿ. ಓಕೆ, ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ನಾನು ಈ ಮಿಕ್ಸ್ಚರ್ನ ತಗೊಳ್ತಾ ಇದ್ದೀನಿ. ತಗೊಂಡು ಕೈ ಮೇಲೆನೆ ಒಂಚೂರು ಎಣ್ಣೆ ಹಾಕೊಳ್ಳಿ. ಕೈ ಮೇಲೆ ಈ ಥರ ಒಂಚೂರು ಕೈ ಮೇಲೆ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಹಾಕಿ ಇದ್ರ ಮೇಲೆ ನೀವು ಜಸ್ಟ್ ನಿಮಗೆ ಬೇಕಾಗಿರೋ ಶೇಪ್, ನಾನು ಆಬ್ವಿಯಸ್ಲಿ ರೌಂಡ್ ಮಾಡ್ತಾ ಇದ್ದೀನಿ, ಬೇಕಾಗಿರೋ ಶೇಪ್ ಮಾಡಿ ಇದನ್ನು ತೆಗೆದು ತವಾ ಮೇಲೆ ಹಾಕಿ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಕಬಾಬ್. ಇಟ್ಸ್ ರಿಯಲಿ ರಿಯಲಿ ನೈಸ್. ನೋಡಿ, ಸೊ ಇದನ್ನ ಒಂದು 3 to 4 minutes ಆರ್ ಅಟ್ಲೀಸ್ಟ್ 5 minutes ಹತ್ರ ಒಂದು ಸೈಡ್ ಫ್ರೈ ಮಾಡಿದ್ರೆ ಇನ್ನೊಂದು ಸೈಡ್ನ ಇನ್ನದರ್ 5 minutes ಮಾಡಬೇಕಾಗುತ್ತೆ. ಓಕೆ ವೀಕ್ಷಕರೇ, ನಮ್ಮ ಚಪ್ಪಲಿ ಕಬಾಬ್ ರೆಡಿ ಆಗಿದೆ. ಚಪ್ಪಲಿ ಕಬಾಬ್ ನೀವು ಅನ್ಕೊಂಡಿರ್ತೀರಾ ಚಿಕನ್ ಪ್ಯಾಟೀಸ್ ಅಂತ ಹೇಳಿದವಳು ಚಪ್ಪಲಿ ಕಬಾಬ್ ಅಂತ ಯಾಕೆ ಹೇಳ್ತಿದೆ ಅಂತ. ಆ್ಯಕ್ಚುಲಿ ಈ ಕಬಾಬ್ನ ಅಫ್ಘಾನಿಸ್ತಾನಲ್ಲಿ ಚಪ್ಪಲಿ ಕಬಾಬ್ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ದೊಡ್ಡ ಪ್ಯಾನ್ ಇರುತ್ತೆ ಆಯಿತಾ, ದೊಡ್ಡ ಹಂಡಿ ಥರ ಇರುತ್ತೆ. ಅದರಲ್ಲಿ ಫುಲ್ ಆಯಿಲ್ ಹಾಕ್ಬಿಟ್ಟು ಇದೇ ಕಬಾಬ್ನ ಪ್ಯಾನ್ ಫ್ರೈ ಮಾಡೋ ಬದಲು ಡೀಪ್ ಫ್ರೈ ಮಾಡ್ತಾರೆ. ಸೊ ದ್ಯಾಟ್ಸ್ ಕಾಲ್ಡ್ ಎಸ್ ಚಪ್ಪಲಿ ಕಬಾಬ್. ಆ್ಯಂಡ್ ಬೇಸಿಕ್ಲಿ ಅದನ್ನು ಮಟನ್ನಲ್ಲಿ ಬೇರೆ ಮೀಟ್ಗಳಲ್ಲೂ ಮಾಡ್ತಾರೆ. ಬಟ್ ನಾನು ಇದನ್ನು ಸಿಂಪಲ್ ಆಗಿ ನಮ್ಮ ಇಂಡಿಯನ್ ಸ್ಟೈಲ್ನಲ್ಲಿ ಚಿಕನ್ ಪ್ಯಾಟೀಸ್ ಅಂತ ಹೇಳ್ತೀನಿ. ದಿಸ್ ಇಸ್ ಕಮ್ ಔಟ್ ಸೋ ವೆಲ್. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಟ್ಸ್ ಲುಕಿಂಗ್ ಲವ್ಲಿ. ಸೊ ಇಟ್ ವಾಸ್ ಸೋ ಸಿಂಪಲ್ ಅಲ್ವಾ. ನಾನು ಇದ್ರ ಜೊತೆ ಯಾವ ಸಾಸ್ ಗೀಸ್ ಏನು ತೊಗೊಳ್ಳಲ್ಲ. ಇಫ್ ಯು ಆರ್ ಆನ್ ಅ ವೆಯ್ಟ್ ಲಾಸ್ ಜರ್ನಿ, ಸಾಸ್ ಗೀಸ್ ಎಲ್ಲ ತೊಗೊಂಬೇಡಿ, ಅದರಲ್ಲೂ ಹೈ ಶುಗರ್ಸ್ ಇರುತ್ತೆ. ಸೊ ಅವಾಯ್ಡ್ ದ್ಯಾಟ್. ದಿಸ್ ಇಟ್ ಸೆಲ್ಫ್ ಇಸ್ ಸೋ ಟೇಸ್ಟಿ ದಟ್ ನಿಮ್ಗೆ ಯಾವ ಸಾಸ್ ನೆಸಸರಿ ಇಲ್ಲ. ಬೇಕಿದ್ರೆ ನೀವು ಪುದೀನ ಚಟ್ನಿ ಮಾಡ್ಕೊಬೋದು. ಪುದೀನ ಚಟ್ನಿ ನಾವು ಯೂಶಲಿ ಮಾಡ್ತೀವಲ್ಲ, ಗ್ರೀನ್ ಚಟ್ನಿ ಅಂತ ಹೇಳ್ತೀವಿ, ಅದು ದ ಬೆಸ್ಟ್ ಕಾಂಬಿನೇಷನ್. ಸೊ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ ಆ್ಯಕ್ಚುಲಿ. ಸೊ ಲೆಟ್ ಮೀ ಟ್ರೈ ಇಟ್ ರೈಟ್ ಇನ್ ಫ್ರಂಟ್ ಆಫ್ ಯು how this kebab is. Look at this. This is so beautiful. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. So pretty. Okay, let me try this. Cheers. Oh my goodness. You know what? This is so tasty and so healthy at the same time that you don't need anything else. ಡಯಟ್ ಗೇಟ್ ಏನಕ್ಕೆ ಮಾಡ್ತೀರಾ? ಈ ಥರ ಒಂದು ಬ್ಯಾಲೆನ್ಸ್ಡ್ ಸ್ನ್ಯಾಕ್ನ ಮಾಡಿ ತಿನ್ನಿ, ಹೆಲ್ತಿಯಾಗಿರಿ. ಸೋ ಗುಡ್. ಓಕೆ ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. ಚೆನ್ನಾಗಿ ಎನ್ಕರೇಜ್ ಮಾಡಿ, ಮೋಟಿವೇಟ್ ಮಾಡಿ, ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ಬೇಕು. ನಾನು ಬರೀ ಕುಕ್ಕಿಂಗ್ ಅಂತ ಅಲ್ಲ, ನನ್ನ ಬೇರೆ ವ್ಲಾಗ್ಸು ನಾನು ಮಾಡ್ತಾ ಇರ್ತೀನಿ. ಬಿಕಾಸ್ ಮೈ ಚಾನಲ್ ಇಸ್ ನಾಟ್ ಜಸ್ಟ್ ಅಬೌಟ್ ಕುಕ್ಕಿಂಗ್, ಇಟ್ಸ್ ಅಬೌಟ್ ಮೈ ಲೈಫ್. ಸೊ ನಾನು ಎಲ್ಲ ಥರ ನನ್ನ ಜರ್ನಿನ ತೋರಿಸ್ತಾ ಇರ್ತೀನಿ. ಅದನ್ನು ಇಗ್ನೋರ್ ಮಾಡಿಬಿಡಿ. ಯಾಕಂದರೆ ಕುಕ್ಕಿಂಗ್ ಅಂದಿದ ತಕ್ಷಣ ಎಲ್ಲ ಕುಕ್ಕಿಂಗ್ನೇ ನೋಡ್ತಾರೆ. ಇಟ್ಸ್ ಗುಡ್, ಬಟ್ ದಿಸ್ ಇಸ್ ನಾಟ್ ಜಸ್ಟ್ ಅ ಕುಕಿಂಗ್ ಚಾನಲ್. ಸೊ ಐ ರಿಕ್ವೆಸ್ಟ್ ದಟ್ ನಾನು ಎಲ್ಲ ವೀಡಿಯೋಸ್ನೂ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಿಫೋರ್ ವಿಚ್, ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. This is my life as it is. So love you all. God bless you. Stay healthy, eat healthy, and stay happy. Okay? See you in my next video. Love you.